ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನು ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ, ಈಗ ನಮ್ಮ ರಾಜ್ಯದ್ದಲ್ಲ ಇದು, ತಮಿಳ್ನಾಡ್ದು ಅಣ್ಣಾ ಡಿ ಎಮ್ ಕೆ ಮತ್ತು ಡಿ ಎಮ್ ಕೆ ಮತ್ತು ಟಿ ವಿ ಕೆ ಅಂದರೆ ವಿಜಯದ ಪಕ್ಷ. ಈ ಮೂರು ಪಕ್ಷಗಳು ಒಂದಕ್ಕೊಂದು ಪೈಪೋಟಿಗೆ ಬಿದ್ದಿದ್ದಾವೆ. ಈ ಪೈಪೋಟಿನಲ್ಲಿ ಯಾರು ಗೆಲ್ತಾರೆ ಅಂತ ಈಗ ಬಂದಿರೋ ಸಮೀಕ್ಷೆ ಪ್ರಕಾರ ಎನ್ ಡಿ ಎಗೆ ಬಹುಮತವಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಎನ್ ಡಿ ಎಗೆ ಬಹುಮತ ಇರ್ತದೆ ಅಂದರೆ, ಡಿ ಎಮ್ ಕೆ ಅವರು ತುಂಬ ಹಿಂದೂಗಳನ್ನ ಬಹಳ ಒಂದು ವರ್ಷದಿಂದನೂ ಭಾಳ ಅಂತಂದರೆ ಅವಹೇಳನಾಗಿ ಮಾತಾಡ್ತಾರೆ. ಡಿ ಎಮ್ ಕೆನೇ ಪೆರಿಯಾರ್ ಅಂದ್ಕೊಂಡು, ಯಾವ ಪೆರಿಯಾರೋ ಏನೋ ಗೊತ್ತಿಲ್ಲ, ಯಾವ ಪೆರಿಯಾರ್ ಹಿಡ್ಕೊಂಡು ಅವರು ಏನೇ ದ್ರಾವಿಡ ಪಕ್ಷ ಅಂದ್ಕೊಂಡು ದ್ರಾವಿಡ ಪಕ್ಷದಲ್ಲೇ ಇದ್ದಾರೆ. ಜನ ಬದಲಿ ಆಗ್ತಾಯಿದ್ದಾರೆ ಅನ್ನೋದನ್ನು ಮರ್ತ್ಬಿಟ್ಟಿದ್ದಾರೆ. ಮತ್ತು ಈಗ ಏನಾಗಿದೆ ಹಂಗಂದರೆ, ಇವರು ಅಣ್ಣಾಮಲೆಯವರು ಹೆಣ್ ಮಕ್ಕಳು ಅಂತ ಒಂದು ಪ್ರೋಗ್ರಾಮ್ ಮಾಡಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸುಮಾರು 100ಕ್ಕೆ 90% ಎಲ್ಲ ಜಿಲ್ಲೆಗಳಲ್ಲೂ ಮುಟ್ಟವ್ರೆ ಅಂತ ನಾನು ಅನ್ಕೋತೀನಿ. ನಾನು ಅವಾಗ ಈಗ 2 ವರ್ಷದಲ್ಲಿ ಭಾಳ ಚೆನ್ನಾಗಿ ಅವ್ರನ್ನ ಫಾಲೋ ಮಾಡ್ತಾಯಿದ್ದೆ. ಈ ನಡುವೆ ನಾನು ಯೂಟ್ಯೂಬ್ ಮಾಡಿದ್ದಕ್ಕೆ ಈಗ ಅಣ್ಣಾಮಲೈ ವಿಷಯ ಹೇಳಬೇಕು ಅಂತಲೇ ಒಂದು ವಾರದಿಂದ ನಾನು ತುಂಬ ಇದ್ರ ಬಗ್ಗೆ ಒಂಚೂರು ಹುಡುಕಿ ಎಲ್ಲ ಏನೇನೋ ಓದಿ ಹೇಳ್ತಾಯಿದ್ದೀನಿ. ಅಣ್ಣಾಮಲೆಯವರು ಈಗ ವಿಶಿಷ್ಟವಾಗಿ ಹೇಳಬೇಕು ಅಂತಂದರೆ, ತಮಿಳ್ನಾಡಿನಲ್ಲಿ ಅವರೇ ಒಂದು ದೊಡ್ಡ ಹೀರೋ ಅಣ್ಣಾಮಲೈ. ಅವ್ರಿಗೆ ಕಾನ್ಫಿಡೆಂಟು ಮತ್ತು ತುಂಬ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅವರು ಹೆಂಗೆ ಬೆಳೆದ್ರಪ್ಪ ಹಂಗೆ ಅನಿಸ್ಬಿಟ್ಟಿದೆ. ಇಲ್ಲಿ IPS ಆಗಿ ಒಬ್ಬ ಕಮಿಷನರಾಗಿದ್ದವರು ಅಲ್ಲೋಗಿ ಒಬ್ಬ ದೊಡ್ಡ ಲೀಡ್ರಾಗಿ ಬೆಳೀತಾರೆ ಹೆಂಗಂತಂದರೆ ತುಂಬ ಮೆಚ್ಚುಗೆ ಆಯಿತು. ಮತ್ತು ಅವ್ರ ಮಾತಿನಲ್ಲಿ ಏನಪ್ಪ ಅಂದರೆ ಎಲ್ಲ ಗ್ಯಾರಂಟಿಗಳು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಗ್ಯಾರಂಟಿ ಮಾತುಗಳ ಜೊತೆಗೆ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನ ಮೂಟೆಗಳು ತುಂಬ್ಕೊಂಬಂದು ಎಲ್ಲರಿಗೂ ಪ್ರಚಾರ ಮಾಡಿ ಅವರು ಹಿಂದೆ ಬಿದ್ದಿರೋದ್ರಿಂದ ಎಲ್ಲ ಹೆಣ್ಮಕ್ಳು 100ಕ್ಕೆ 70% ಹೆಣ್ಮಕ್ಳು ಅವರ ಆಕರ್ಷಣೆ ಆಗಿದ್ದಾರೆ. ಮತ್ತು ಒಂದಷ್ಟು ಯೂತ್ಸ್ ಆಗಿದ್ದಾರೆ. ಮತ್ತು BJPಗೆ ಅಲ್ಲಿ ನೆಲೆಯೇ ಇಲ್ಲ ಅಂದ ಸಂದರ್ಭದಲ್ಲಿ ಅವರು ಈಗ 11-12% ಓಟ್ಗಳನ್ನೀಗ ತಗೋತಾರೆ ಹೆಂಗಂತ ಹೇಳ್ತಾ ಇದ್ದಾರೆ. ಮತ್ತು ಇವಾಗ ಇನ್ನೂ ಜಾಸ್ತಿ ಆಗ್ತಾಯಿದೆ. ಅಣ್ಣಾ DMK ಜೊತೆಗೆ ಶಾಮೀಲಾಗಿರೋದ್ರಿಂದ ಅವ್ರಿಗೆ ಅಧ್ಯಕ್ಷಗಿರಿ ಬೇರೆ ಕಿತ್ಬಿಟ್ರು. ನಾಗೇಂದ್ರ ನಾಯರ್ಗೆ ಅಧ್ಯಕ್ಷಗಿರಿ ಮಾಡಿ BJPನಲ್ಲಿ AIDMK ಜೊತೆಗೆ ಶಾಮೀಲಾಗಿದ್ದಾರೆ. NDA ಮಾಡಿಕೊಂಡು NDAಯಿಂದ ಹೋರಾಟ ನಡೆಸ್ತಾ ಇದ್ದಾರೆ. ಮತ್ತು ಇವ್ರಿಗೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಬೇಕಾಗಿದೆ, ಇಲ್ಲ ಅಂತಲ್ಲ. ಸಪೋರ್ಟ್ ಹೆಂಗಪ್ಪ ಸಪೋರ್ಟು ಹಂಗಂದರೆ, ಇವರು ನಮ್ಮ ಜಯಲಲಿತಾ ಪಕ್ಷದಿಂದ ಒಂದಷ್ಟು ಇನ್ನೂ ಅಷ್ಟು ಉರುಪಿಲ್ಲ. ಹಿಂದಿನ ಹಳೆ ಇದೇ ವಿಷಯದಲ್ಲೇ ಇಟ್ಕೊಂಡು ಇನ್ನೂ ಹಂಗೆ ಇದ್ದಾರೆ. ಅವರೊಂಚೂರು ಬದಲಿ ಆಗಬೇಕು. ಆವಾಗ ಅವ್ರು ಏನು ಮಾಡ್ಬೋದು ಅಂತಂದರೆ, ಇನ್ನೊಂದಷ್ಟು ಬೇರೆ ಕ್ಷೇತ್ರಗಳಲ್ಲಿ ಇದು ಮಾಡ್ಬೋದು. ಈಗಾಗಲೇ ಸಮೀಕ್ಷೆ ಪ್ರಕಾರವಾಗಿ ಅಣ್ಣಾಮಲೈ ಮತ್ತು AIDMK ಮತ್ತು TVK ಪಕ್ಷ ಎಷ್ಟು ಮಟ್ಟಿಗಿದೆ ಹಂಗಂತ ಎಲ್ಲ ಇದನ್ನು ಮಾಡಿ ಸರ್ವೆ ಮಾಡಿಸಿದ್ರೆ ಸುಮಾರು 100ಕ್ಕೆ 90% ಇವರು ಎಲ್ಲರನ್ನೂ ವಾಶೌಟ್ ಮಾಡಿಸ್ತಾರೆ. DMK ಬರಲ್ಲ ಇನ್ನು ಮುಂದೆ ಹಂಗಂತ ಸುದ್ದಿ ಬರ್ತಾಯಿದೆ. ಆದರೆ ಇನ್ನೊಂದೇನಪ್ಪ ಅಂತಂದರೆ, ಹೊಸ ಯುವಕರಿಗೆ ಒಂದಷ್ಟು MLA ಸೀಟ್ಗಳು ಕೊಟ್ಟು ಗೆಲ್ಲಿಸ್ಕೊಂಡು ಕರ್ಕೊಂಡೋದ್ರೆ ಮುಂದಿನ ಭವಿಷ್ಯ ಬದಲಾಗ್ಬೋದು ತಮಿಳ್ನಾಡು. ಮತ್ತು ಅಲ್ಲಿ ಯೂತ್ಸ್ಗಳು ಭಾಳ ಕಡಿಮೆ. ಎಲ್ಲ ತಾತನ ಕಾಲದವರೇ ಇದ್ದಾರೆ. ಎಲ್ಲ ನನ್ನಂಗೆ ವಯಸ್ಸಾದವರೇ ಇದ್ದಾರೆ ಅಲ್ಲಿ. ಆದಷ್ಟು ಇವಾಗ ಇವ್ರು ಏನು ಮಾಡಬೇಕು ಅಂದರೆ, ಒಂದಷ್ಟು ಯುವಕರನ್ನೀಗ ಪಡೆ ಕಟ್ಟಬೇಕು. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಅಣ್ಣಾಮಲೆಯವರು ರಾಜ್ಯಾದ್ಯಂತ ಪೂರ ಹೋರಾಟ ಮಾಡಿ ಕೊಯಂಬತ್ತೂರಲ್ಲಿ ನಿಂತು ಸೋತರು MP ಗೆ. ಮತ್ತು ಲಾಸ್ಟ್ ಟೈಮ್ MLAಗೆ ನಿಂತಿದ್ರು, ಅಲ್ಲೂ ಸೋತಿದ್ದಾರೆ. ಆದರೆ ಏನೇ ಸೋತಿದ್ರು ಅವರು ಈ ಬಾರಿ ಅಧಿಕಾರ ಹಿಡಿಯೋದು ಗ್ಯಾರಂಟಿ. ಯಾಕೆ ಹಂಗಂದರೆ, ಅವರು ನೆಕ್ ಮೂಮೆಂಟಲ್ಲಿ ಸೋತಿದ್ದಾರೆ. ಅವರ ದುರಾಡಳಿತದಿಂದ ಇದು DMK ಮತ್ತು ಕಾಂಗ್ರೆಸ್ ದುರಾಡಳಿತದಿಂದ ಸೋತಿದ್ದಾರೆ, ಇಲ್ಲ ಅಂತಲ್ಲ.
ಮತ್ತು ಒಂದೊಂದು ಓಟಿಗೆ ಇಷ್ಟಿಷ್ಟು ಅಂತ ಸಾವಿರ ಲಕ್ಷಗಳ ಲೆವೆಲ್ಗೆ ಖರ್ಚು ಮಾಡಿದ್ದಾರೆ, ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ ಇವ್ರ ಎದುರುಗಡೆ ಅಣ್ಣಾಮಲೈನಿಗೆ ಹೆಂಗಾದರೂ ಮಾಡಿ ಸೋಲಿಸ್ಬೇಕು, ಅವ್ರನ್ನ ಗೆಲ್ಲಿಸ್ಬಾರ್ದು ಅಂತ ಹೊರಟು ಅವ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಆದರೆ ನೋಡಬೇಕು, ಈಗ ನಾನು ಹೇಳ್ತಾ ಇರೋದೇನಪ್ಪ ಹಂಗಂದರೆ ಇವತ್ತಿನ ಸರ್ವೆ ಪ್ರಕಾರ ISA ನಡೀತಾ ಇದೆ. ಅಂದರೆ ಎಲೆಕ್ಷನ್ ಕಮಿಷನ್ನವರು ತುಂಬ ಸ್ಟ್ರಿಕ್ಟಾಗಿ ಈ ಸತಿ ಯಾರು ಕಳ್ಳೋಟಗಳಿಗೆ ನಡೀಬಾರ್ದು ಆ ರೀತಿಯಾಗಿ ಸರ್ವೆ ಮಾಡ್ತಾಯಿದ್ದಾರೆ. ಅದೇನಾದ್ರು ಆದರೆ ಬಿಹಾರಲ್ಲಿ ಹೆಂಗಾಯಿತು ಹಂಗೆ ಆಗಬಹುದು. ಬಿಹಾರಲ್ಲಿ ಏನು ಕಾಂಗ್ರೆಸ್ಗೆ ಎಷ್ಟು 4 ಸೀಟು, ಹಾಗೆ ಇಲ್ಲೂ ಅಷ್ಟೇ 1-2 ಸೀಟು ಅಷ್ಟೇ. ತಮಿಳ್ನಾಡಲ್ಲಿ DMKನೂ ಅಷ್ಟೇ ವಾಶೌಟ್ ಆಗಿಬಿಡುತ್ತೆ. ಕರುಣಾನಿಧಿ ಮತ್ತು ಮಗ ಸ್ಟ್ಯಾಲಿನು ಮತ್ತು ಯಾರೋನು ಇನ್ನು ಉದಯನಿಧಿ ಅವನು ಉಪಮುಖ್ಯಮಂತ್ರಿಯಾಗಿ ಅಪ್ಪ ಮಕ್ಕಳು ಇಬ್ಬರೂ, ಮುಖ್ಯಮಂತ್ರಿ ಅಪ್ಪ, ಮಗ ಉಪಮುಖ್ಯಮಂತ್ರಿ ಇಬ್ಬರೂ ಹೆಂಗೆ ಅಂತಂದರೆ ಕನ್ನಡಿಗರು ಅಂತೀನಿ, ತಮಿಳ್ನಾಡಿಗರು ಮತ್ತು ಯಾರು ಹಿಂದೂಗಳು ಅಂತಂದರೆ ಆಗಲ್ಲ. ಇವ್ರಿಗೆ ಒಂಥರ ಮೈ ಉರಿ ಬಂದ್ಬಿಡುತ್ತೆ. ಹೆಂಗೆ ಹೇಳ್ತಾರೆ ಅಂದರೆ ಡೊಂಗೆ ಮತ್ತು ಏನೇನೋ ರೋಗಗಳು ಇವು ಅಂತ, ಇವನಿಗೆ ಹೆಂಗಾರು ಮಾಡಿ ನಾವು ಇವ್ರನ್ನ ಇದನ್ನು ಮಾಡ್ತೀವಿ ಅಂತ. ಕೋರ್ಟ್ ಇವ್ರಿಗೆ ಆಗಲೇ 1-2 ಸತಿ ಉತ್ತರಗಳನ್ನು ಕೊಟ್ಟೈತೆ. ಆದರೂ ಕೂಡ ಅವ್ರಿಗೆ ಇನ್ನೂ ಅದು ಯಾವುದೇ ಆದ ಭಯ ಇಲ್ಲ ಅವರಿಗೆ, ಯಾರಿಗೆ? ಕರುಣಾನಿಧಿ ಅವ್ರಿಗೆ. ಆದರೆ ಈ ಸತಿ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಈ ಸರ್ವೆಗಳೇನಾದ್ರೂ ಹೇಳಿದ್ದು ಸರಿ ಅಂತಂದರೆ DMK ಪಕ್ಷ ಧೂಳಿಪಟ ಆಗೋದು ನಿಶ್ಚಿತ. ಮತ್ತು ಇವರು ಯಾರೋ AIADMKನ ಪಳನಿಸ್ವಾಮಿ ಅವರು ಅಷ್ಟೇ, ಅವರೂ ಮತ್ತು ಹಿಂದೆ ಇದ್ದಿರ್ತಕ್ಕಂಥ ಒಂದು ಪನ್ನೀರ್ ಸೆಲ್ವ ಮತ್ತು ಇವರು ಎಲ್ಲರೂ ಪಕ್ಷನಿಗೆ ಎಲ್ಲ ಪೀಸ್ ಮಾಡಾಕ್ಬಿಟ್ರು. ಈ ಸತಿ ಏನಾದ್ರು ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಿಗೆ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಒಂದು ವೇಳೆ ಇವ್ರನಿಗೆ ಎದುರಿಸ್ಬೋದು. ಯಾರ್ದು? DMK ಏನಾದ್ರು ಧೂಳಿಪಟ ಆಯಿತು ಅಂತಂದರೆ ಮುಂದಿನ ಇನ್ನೂ 10 ವರ್ಷ ಆದ್ರೂ ಇವ್ರನ್ನ ಜಗ್ಸೋಕ್ಕಾಗಲ್ಲ. ಯಾಕೆ ಹಂಗಂದರೆ ಇವರು ಬಲಿಷ್ಠರಾಗ್ತಾರೆ. ಇನ್ನು ಮುಂದೆ BJPಗೆ ಒಂದಷ್ಟು ಸೀಟ್ಗಳು ಬಂತು ಅಂದರೆ ಒಂದಷ್ಟು ಕೆಲಸ ಮಾಡೋಕ್ಕಾಗುತ್ತೆ. ಅಧಿಕಾರ ಸಿಕ್ಕಬೇಕು. ಅಧಿಕಾರ ಹಂಚಿಕೆಯಲ್ಲಿ ಏನಾದ್ರು ಸಾರ್ವಜನಿಕವಾಗಿ ಕೆಲಸಗಳನ್ನೀಗ ಮಾಡ್ತಾಯಿದ್ರೆ ಆವಾಗ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ಕಷ್ಟ ಆಗುತ್ತೆ. ಅದರಿಂದ ಮತ್ತು ಮೋದಿದು ಈಗ ದಿನೇ ಏನಾಗಿದೆ ಅಂತಂದರೆ ತಮಿಳ್ನಾಡಲ್ಲೂ ಕೂಡ ಅವರು ಕ್ರೇಜಿ ಜಾಸ್ತಿ ಆಗ್ತಿದೆ. ಅಂದರೆ ಅದರಿಂದ ಗ್ಯಾರಂಟಿ ಗೆಲ್ತಾರೆ ಅಂತ. ಮೋದಿದು, ಅಮಿತ್ ಶಾದು ವಿಷಯ ಹೇಳಿದ್ರೆ ಕೆಲವರೆಲ್ಲ ಕೇಳಿಸ್ಕೋತಾರೆ. ಈಗ ನಾನು ಸಂಚಾರದಲ್ಲಿ ಯಾರು ತಮಿಳ್ನವರಿಗೆ ಈಗ ಹೆಂಗಿದೆ ಹೆಂಗಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ಈ ಸತಿ 100ಕ್ಕೆ 100 BJPನೇ ಬರೋದು, ಮತ್ತು AIADMK ಇದು ಅಲಯನ್ಸ್ ಮಾಡಿಕೊಂಡಿದೆ, ಅವ್ರು ಬರ್ತಾರೆ ಹೆಂಗಂತ ಹೇಳ್ತಾಯಿದ್ದಾರೆ. ಈ ಥರ ಆದರೆ ನಿಜವಾಗಿ 100ಕ್ಕೆ 100 BJP ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಆವಾಗ ಅಲ್ಲೊಂದು ಸ್ಟೇಟು BJPಗೆ ಸಿಕ್ಕಂತೆ ಆಗುತ್ತೆ. ಮತ್ತು ಇವರು ಅದು ಕಲ್ಕಟ್ಟ ಒಂದಿದೆ, ಇದೇ ಥರ ಯಾರೋ ತೃಣಮೂಲ ಕಾಂಗ್ರೆಸ್ ಅಂತ ಇಟ್ಕೊಂಡು ಅವಳು ಆಯಮ್ಮ ಇದ್ದಾಳೆ. ಹಂಗಾಗಿ ಅದನ್ನು ಕೂಡ ಇದು ನಡೀತಾ ಇದೆ ಎಲೆಕ್ಷನ್ ಇದು. ಮತ್ತು ನಾಳೆ ಹೇಳ್ತೀನಿ ಅದ್ರ ಬಗ್ಗೆ. ನಾನು ಇವತ್ತು ತಮಿಳ್ನಾಡ್ದೇ ಹೇಳಬೇಕು ಅಂತ ಅಂದ್ಕೊಂಡು ನಾನು ಇಷ್ಟೊತ್ತು ಆಲೋಚನೆ ಮಾಡಿ ಎಲ್ಲ ವಿಷಯನೂ ತಿಳ್ಕೊಂಡು ನನಗೆ ಗೊತ್ತಾದಷ್ಟು ವಿಷಯನೀಗ ಹೇಳ್ತಾ ಇದ್ದೀನಿ. ಇದು ನನ್ನಲ್ಲಿ ಏನಾದ್ರು ಮಾತಾಡಿರೋದು ತಪ್ಪೇನಾದ್ರು ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದನ್ನೀಗ ನಿಮ್ಮ ವಿಷಯನೀಗ ತಪ್ಪಾಗಿದೆ ತಪ್ಪು ಅಂತ ಬರೀರಿ, ಸರಿ ಇದ್ದರೆ ಸರಿ ಅಂತ ಬರೀರಿ. ಒಂದು ಸತಿ ಮುಂದೆ ನಿಮ್ಮ ವಾಟ್ಸಪ್ನಲ್ಲಿರೋ ಗ್ರೂಪ್ಗೆ ಹಾಕಿ ನನಗೆ ಮುಂದೆ ಹೋಗೋಕ್ಕೆ ದಾರಿ ಮಾಡಿಕೊಡಿ ಅಂತ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.